ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಯಾರು ಶ್ರದ್ಧೆಯಿಂದ ಅಸೂಯೆಯನ್ನು ತೊರೆದು ಸದಾ ಕರ್ಮವನ್ನು ಮಾಡುವರೋ ಅವರು ಸಂಪೂರ್ಣ ಕರ್ಮಗಳಿಂದ ಬಿಡುಗಡೆ ಹೊಂದುತ್ತಾರೆ ಅಂತಾನೆ. ಹೀಗೆ ಅನುಷ್ಠಾನದ ಫಲವನ್ನು ವರ್ಣಿಸಿದ ಶ್ರೀಕೃಷ್ಣ ತನ್ನ ಅಭಿಪ್ರಾಯದಂತೆ ಅನುಷ್ಠಾನ ಮಾಡದೇ ಇರೋದರಿಂದ ಆಗುವ ಹಾನಿಯನ್ನು ಈಗಿನ ಶ್ಲೋಕದಲ್ಲಿ ಹೇಳ್ತಾನೆ. ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದ 32ನೇ ಶ್ಲೋಕ. ಯೇ ತ್ವೇತದಭ್ಯಸೂಯಂತೋ ನಾತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾನ್ಸ್ತಾನ್ ವಿದ್ಧಿ ನಷ್ಟಾನ ಚೇತಸಃ. ಈ ಶ್ಲೋಕದ ಅರ್ಥ, ಆದರೆ ಅರ್ಜುನ, ಯಾರು ಅಸೂಯೆ ಪಡ್ತಾರೋ, ನನ್ನ ಈ ಮಾತನ್ನು ಅನುಷ್ಠಾನ ಮಾಡೋದಿಲ್ಲವೋ ಅವರನ್ನು ಸರ್ವಜ್ಞಾನ ವಿಮೂಢರೆಂದು ಭಾವಿಸಬೇಕು, ಪರಿಪೂರ್ಣ ಬುದ್ಧಿ ಇಲ್ಲದವರೆಂದು ತಿಳಿದುಕೋ ಅಂತಾನೆ ಶ್ರೀಕೃಷ್ಣ. ಈ ಶ್ಲೋಕದ ಭಾವಾರ್ಥ, ಯಾರ ಹೃದಯ ಅಸೂಯೆ ಬುದ್ಧಿಯಿಂದ ತುಂಬಿ ತುಳುಕಾಡುತ್ತಿದೆಯೋ, ಇನ್ನೊಬ್ಬರ ಏಳಿಗೆಯನ್ನು ನೋಡಿ ಸಹಿಸಲಾರನೋ ಅಂಥವನು ಬೇಕಾದಷ್ಟು ತಿಳಿದುಕೊಂಡಿರಬಹುದು, ಆದರೆ ಅದರಿಂದ ಅವನಿಗೇನೂ ಪ್ರಯೋಜನವಾಗೋದಿಲ್ಲ. ಬರೀ ತಿಳಿದುಕೊಂಡಿದ್ರೆ ಸಾಲದು, ಉದ್ಧಾರ ಆಗಬೇಕು. ತಿಳಿದುಕೊಂಡಿರೋದನ್ನೇ ಅನುಷ್ಠಾನಕ್ಕೆ ತರಬೇಕು. ಅದೊಂದೇ ನಮ್ಮನ್ನು ಉದ್ಧಾರ ಮಾಡುತ್ತೆ. ಭಗವಂತನನ್ನು ನಂಬಿದರೆ ಅವನು ನಮ್ಮನ್ನು ಉದ್ಧಾರ ಮಾಡ್ತಾನೆ. ಅದರಲ್ಲಿ ನಂಬಿಕೆ ಇಲ್ಲದೇ ಇದ್ದರೆ ಅವನು ಬೇಕಾದಷ್ಟು ಶಾಸ್ತ್ರವನ್ನು, ಪಾಂಡಿತ್ಯವನ್ನು ತಿಳಿದುಕೊಂಡಿರಬಹುದು, ಅದರಿಂದ ಏನೂ ಪ್ರಯೋಜನವಿಲ್ಲ. ಅಶ್ರದ್ಧೆ, ಅಸೂಯೆಯ ಹಳ್ಳದಲ್ಲಿ ಬಿದ್ದವರು ಎಂದೂ ಮೇಲೇಳಲಾರರು. ಅಂಥವರನ್ನು ಇಲ್ಲಿ ಶ್ರೀಕೃಷ್ಣ ಬುದ್ಧಿ ಇಲ್ಲದವರು ಅಂತಾನೆ. ಹಲವಾರು ಪುಸ್ತಕಗಳಿಂದ ಹಲವು ವಿಷಯಗಳನ್ನು ಸಂಗ್ರಹಿಸಿರ್ತಾನೆ. ಬೇಕಾದರೆ ಅವನೇ ಒಂದು ರೆಫರೆನ್ಸ್ ಪುಸ್ತಕ ಆಗಬಹುದು. ಆದರೆ ಆ ಮನುಷ್ಯ ಅದರಿಂದ ಸಾಧಿಸಿದ್ದಾದರೂ ಏನು? ಹೇಗೆ ಅಂದರೆ, ಒಂದು ಕತ್ತೆಗೆ ಸಕ್ಕರೆ ಮೂಟೆ ಒರೆಸಿದಂತೆ. ಕತ್ತೆಗೆ ತಿನ್ನೋದಕ್ಕೆ ಸಿಗೋದು ತರಗೆಲೆ, ಕಾಗದದ ಕಸ ಬಿಟ್ಟರೆ ಸಕ್ಕರೆ ಸಿಗೋದಿಲ್ಲ. ಎಲ್ಲ ವಿದ್ಯೆಯ ಸಾರವೇ ಶ್ರದ್ಧೆ. ಆ ಶ್ರದ್ಧೆಯೇ ಇಲ್ಲದೆ ಉಳಿದಿರೋದನ್ನೆಲ್ಲ ಸಂಗ್ರಹಿಸಿದರೆ ಏನೂ ಪ್ರಯೋಜನವಿಲ್ಲ. ಅಂಥವರನ್ನು ಬೇಕಾದರೆ ಲರ್ನಡ್ ಫೂಲ್ಸ್ ಅಂತ ಕರಿಬೋದು. ಸಾಧಾರಣ ಮನುಷ್ಯ ತಿಳಿಯದೇ ದಡ್ಡ, ಇವನು ಎಲ್ಲ ಕಲಿತಿದ್ದರೂ ದಡ್ಡ. ಎಷ್ಟನ್ನು ಅನುಷ್ಠಾನಕ್ಕೆ ತಂದಿರುವನೋ ಅದು ಮಾತ್ರ ಅವನದು, ಉಳಿದೆಲ್ಲವೂ ಅನ್ಯರದ್ದು. ಆಧ್ಯಾತ್ಮಿಕ ಜೀವನದಲ್ಲಿ ಅನುಷ್ಠಾನಕ್ಕೇ ಬೆಲೆ ಇರೋದು, ಸುಮ್ಮನೆ ತಿಳಿದುಕೊಂಡ ವಿಷಯಗಳ ಸರಕಿಗಲ್ಲ. ಭಗವಂತನನ್ನು ಸಾಧಾರಣ ಮಾನವನೆಂದು ತಿಳಿದುಕೊಂಡು, ಅಂದರೆ ಈಗಿನ ಕೆಲವರು ಸನಾತನ ಧರ್ಮವನ್ನು ಕೇವಲವಾಗಿ ಮಾತಾಡ್ತಾರಲ್ಲ ಹಾಗೆ. ಯಾರು ಆ ಭಗವಂತ? ಅವನು ತನ್ನ ಪೂಜೆ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಈ ಪ್ರಕಾರದ ಉಪದೇಶ ಮಾಡ್ತಾನೆ. ಸಮಸ್ತ ಕರ್ಮಗಳನ್ನು ಈತನಿಗೆ ಅರ್ಪಿಸಿದರೆ ಮನುಷ್ಯನು ಕರ್ಮ ಬಂಧನದಿಂದ ಮುಕ್ತನಾಗಿ ಹೋಗ್ತಾನೆ ಎಂಬುದು ಎಂದಿಗೂ ಆಗಲಾರದು. ಅದು ಸುಳ್ಳು ಇತ್ಯಾದಿ ಅಂತ ಭಾವಿಸ್ತಾನೆ. ಬೇರೆಯವರಿಗೂ ಹೀಗೆ ಹೇಳ್ತಾನೆ. ಅಂಥ ವಿಷಯಗಳು ಭಗವಂತನಲ್ಲಿ ದೋಷಾರೋಪಣೆ ಮಾಡೋದಾಗಿದೆ. ಯಾರ ಮನವು ದೋಷಗಳಿಂದ ತುಂಬಿದೆಯೋ, ಯಾರಲ್ಲಿ ವಿವೇಕದ ಅಭಾವವಿದೆಯೋ ಮತ್ತು ಯಾರ ಚಿತ್ತವು ಅವರ ವಶದಲ್ಲಿಲ್ಲವೋ ಅಂತಹ ಮೂರ್ಖ ತಾಮಸಿ ಮನುಷ್ಯರ ವಾಚಕವಾಗಿ ಈ ಶ್ಲೋಕದಲ್ಲಿ ಅಚೇತಸಃ ಅಂತ ಹೇಳಲಾಗಿದೆ. ಇಂತಹ ಮನುಷ್ಯರ ಬುದ್ಧಿಯು ವಿಪರೀತವಾಗಿರುತ್ತೆ. ಅವರು ಲೌಕಿಕ ಮತ್ತು ಪಾರಲೌಕಿಕವಾದ ಎಲ್ಲ ಪ್ರಕಾರದ ಸುಖ ಸಾಧನಗಳನ್ನು ವಿಪರೀತವಾಗಿ ತಿಳಿಯಲು ತೊಡಗ್ತಾರೆ. ಇದರ ಫಲಸ್ವರೂಪವಾಗಿ ಈ ಲೋಕ ಮತ್ತು ಪರಲೋಕದಲ್ಲಿ ಅವರ ಪತನವಾಗುತ್ತೆ. ಅವರು ತಮ್ಮ ವರ್ತಮಾನ ಸ್ಥಿತಿಯಿಂದಲೂ ಭ್ರಷ್ಟರಾಗಿರ್ತಾರೆ ಮತ್ತು ಮರಣಾನಂತರ ಅವರು ತಮ್ಮ ಕರ್ಮ ಫಲಗಳನ್ನು ಅನುಭವಿಸಲು ನರಕಕ್ಕೆ ಹೋಗ್ತಾರೆ. ಅಂದರೆ ಇಲ್ಲಿ ಹೇಳಿದ ಹಾಗೆ, ಅನುಷ್ಠಾನವನ್ನು ಅರಿಯದೆ ಅಸೂಯೆ ಅಸಹನೆಯಿಂದ ನನ್ನ ಕೆಲಸಕ್ಕೆ ನಾನೊಬ್ಬನೇ ಜವಾಬ್ದಾರ, ನಾನು ಮಾಡುವುದು ನನ್ನ ಸ್ವಂತ ಹಿತಾಸಕ್ತಿಗಾಗಿ, ಅದರ ಫಲವನ್ನು ನಾನೇ ಪಡಿತೇನೆ, ನನ್ನ ಕೈಯಲ್ಲಿ ನನ್ನ ಅಸ್ತಿತ್ವವಿದೆ, ಯಾವ ದೇವರು ಇಲ್ಲ, ಯಾವ ದೇವರು ಅದಕ್ಕೆ ಹೊಣೆಗಾರನಲ್ಲ ಎಂಬುದು ಇದರ ಅಭಿಪ್ರಾಯವನ್ನು ತೋರಿ ಅಹಂಕಾರದಿಂದ ಬದುಕುವವರಿಗೆ ಎಂದೂ ಅರಿವಿನ ಬಾಗಿಲು ತೆರೆಯೋದಿಲ್ಲ. ಆತ ಪ್ರಪಂಚದಲ್ಲಿ ವಿಮೂಢ ಅಂದರೆ ಶ್ರೇಷ್ಠ ದಡ್ಡ ಅನ್ನಿಸ್ತಾನೆ. ಆತನಿಗೆ ಏನೂ ಗೊತ್ತಿಲ್ಲ ಅನ್ನೋ ವಿಷಯವೂ ಗೊತ್ತಿರೋದಿಲ್ಲ. ಇಂಥವರಿಗೆ ಸತ್ಯದ ಬಗ್ಗೆ ಚಿಂತನೆ ಮಾಡುವ ಅರ್ಹತೆ ಇರೋದಿಲ್ಲ. ಅಂಥವರು ವಿನಾಶದತ್ತ ನಡೆಯುವ ತಿಳಿಗೇಡಿಗಳು. ಅವರು ಕತ್ತಲೆಯಿಂದ ಕತ್ತಲೆಗೆ ಹೋಗ್ತಾರೆ ಮತ್ತು ಅಧಪತನ ತಲುಪಿ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ತಾರೆ. ಇಲ್ಲಿ ಒಂದು ಸಂದೇಹ ಬರುತ್ತೆ, ಜಗತ್ತಿನ ಮೂಲಭೂತವಾದ ಈ ಸತ್ಯವನ್ನು ಎಲ್ಲರೂ ಯಾಕೆ ಅನುಸರಿಸೋದಿಲ್ಲ ಅಂತ.
ಅದಕ್ಕೆ ಕಾರಣವನ್ನು ಶ್ರೀಕೃಷ್ಣನೇ ಮುಂದಿನ ಶ್ಲೋಕದಲ್ಲಿ ಉತ್ತರಿಸ್ತಾನೆ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.